ದೇವರಿಗೆ ಮಹಿಮೆ ಉಂಟಾಗಲಿ. ಒಂದು ಒಳ್ಳೆ ಒಂದು ಗಿಡ ಅಂದ್ರೆ ದ್ರಾಕ್ಷಿ ಬಳ್ಳಿ, ಅಲ್ಲದೆ ಒಂದು ಒಳ್ಳೆ ಮರ, ಅದರಲ್ಲಿ ಒಳ್ಳೆ ಫಲಗಳನ್ನ ಎದುರು ನೋಡುವುದು ಉಂಟು. ದ್ರಾಕ್ಷಿ ಬಳ್ಳಿ ಹೇಗೆ ಆ ಒಂದು ದ್ರಾಕ್ಷಿ ಆ ಒಂದು ಬಳ್ಳಿಯಲ್ಲಿ ಅದರ ಕೊಂಬೆಗಳು ಆ ರೀತಿಯಾಗಿ ಜೋಡಣೆಯಾಗಿದ್ದಾಗ ಹೇಗೆ ಅದರ ಮೂಲಕವಾಗಿ ಒಂದು ಒಳ್ಳೆ ಫಲಗಳು, ರುಚಿಯಾಗಿರುವಂತಹ ಫಲಗಳು ಅದನ್ನ ತೆಗೆದು ಜನರು ತಿಂದು ಬಹಳ ಸಂತೋಷ ಪಡುತ್ತಾರೋ, ಅದೇ ಪ್ರಕಾರವಾಗಿ ನೀನು ದೇವರಿಗೋಸ್ಕರವಾಗಿ ಒಂದು ಒಳ್ಳೆ ಫಲಗಳನ್ನು ಕೊಡಬೇಕಾದರೆ, ಒಂದು ಒಳ್ಳೆಯ ದೇವರಿಗೆ ನಿನ್ನಲ್ಲಿ ರುಚಿಯಾದ ಒಂದು ಒಳ್ಳೆ ಫಲಗಳು ದೇವರಿಗೆ ಸಿಗಬೇಕು ಅಂತ ಇದ್ರೆ, ಹೇಗೆ ಆ ಒಂದು ದ್ರಾಕ್ಷಿ ಬಳ್ಳಿಯಲ್ಲಿ ಆ ಒಂದು ಕೊಂಬೆಗಳು ಇರ್ತವೋ, ಆ ದ್ರಾಕ್ಷಿ ಬಳ್ಳಿಯಲ್ಲಿ ಆ ಕೊಂಬೆಗಳು ಇದ್ದಾಗ ಅದರ ಮೂಲಕವಾಗಿ ಬರುವಂತ ದ್ರಾಕ್ಷ ಫಲಗಳು ನೋಡಲು ಅಷ್ಟೊಂದು ಅದ್ಭುತವಾಗಿರುತ್ತೆ, ಅಷ್ಟು ಅಂದವಾಗಿ ಇರುತ್ತೆ. ಅದನ್ನು ತೆಗೆದು ತಿನ್ನುವಾಗ ಬಹಳ ಒಂದು ರುಚಿಕರವಾದ ಒಂದು ಫಲಗಳಿಂದ ಮನುಷ್ಯನು ಆ ರೀತಿಯಾಗಿ ತೃಪ್ತಿಯಾಗ್ತಾನೆ. ಆಗ ಅದೇ ಪ್ರಕಾರವಾಗಿ ದೇವರು ನಮ್ಮಲ್ಲಿ ಇರುವಂತ ಆ ಒಂದು ಫಲಗಳನ್ನು ನಾವು ಕೊಡುವಾಗ, ದೇವರಿಗೋಸ್ಕರವಾಗಿ ಫಲಗಳು ಅಂತ ಹೇಳಿದ್ರೆ, ದೇವರಿಗೆ ಅನೇಕ ಆತ್ಮಗಳ ಆದಾಯಗಳನ್ನು ಮಾಡುವಾಗ, ಅನೇಕ ಜನರನ್ನ ದೇವರ ಕಡೆಗೆ ತಿರುಗಿಸುವಾಗ, ದೇವರಲ್ಲಿ ಜನರನ್ನ ಅನೇಕ ಒಂದು ದುಷ್ಟ ಚಟಗಳಿಂದ, ಅನೇಕ ಲೋಕದ ಅಶುದ್ಧ ಕ್ರಿಯೆಗಳಿಂದ ಬಿಡಿಸಿ ದೇವರ ಬಳಿಯಲ್ಲಿ ತೆಗೆದುಕೊಂಡು ನಾವು ಒಪ್ಪಿಸಿಕೊಡುವಾಗ, ಅಂದ್ರೆ ದೇವರ ಕಡೆಗೆ ತಿರುಗಿಸುವಾಗ, ಒಂದು ಒಳ್ಳೆ ಉತ್ತಮ ಮಾರ್ಗದಲ್ಲಿ ಅವರನ್ನ ನಡೆಸುವಾಗ, ಎಲ್ಲ ಚಟಗಳಿಂದಲೂ ಎಲ್ಲ ದುರಭ್ಯಾಸಗಳಿಂದಲೂ ಅವರನ್ನ ಬಿಡಿಸಿ ಒಂದು ಒಳ್ಳೆ ನಡತೆಯ, ಒಂದು ಒಳ್ಳೆ ದಾರಿಯ ಕಡೆಗೆ, ಒಂದು ಒಳ್ಳೆಯ ಒಂದು ಉತ್ತಮವಾದ ದಾರಿಯ ಬಳಿ ಅವರನ್ನ ನಡೆಸುವಾಗ ದೇವರು ಅದೇ ಪ್ರಕಾರ ನಮ್ಮ ಮೂಲಕ ಸಂತೋಷ ಪಡುವವನಾಗಿದ್ದಾನೆ. ಇದರ ಕುರಿತಾಗಿ ನಾವು ವಾಕ್ಯದಲ್ಲಿ ನೋಡೋದೇ ಆದರೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಹೇಗೆ ಆ ದ್ರಾಕ್ಷಿ ಬಳ್ಳಿಯನ್ನು ಬಿಟ್ಟು ಕೊಂಬೆಗಳಿಂದ ಫಲಗಳನ್ನ ಕೊಡಲು ಸಾಧ್ಯವಿಲ್ಲವೋ, ಅದೇ ಪ್ರಕಾರ ನಾವು ದೇವರನ್ನು ಬಿಟ್ಟು ನಾವು ಫಲಗಳನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ. ಜನರಿಗೆ ನಾವು ಒಂದು ಒಳ್ಳೆ ಉತ್ತಮ ಮಾರ್ಗದರ್ಶನವನ್ನು ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಜನರ ಒಂದು ದುರಭ್ಯಾಸಗಳಿಂದ ಹೊರಗಡೆ ಅವರನ್ನ ತೆಗೆದುಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲ. ನಾವು ದೇವರಿಗೋಸ್ಕರವಾಗಿ ಒಂದು ಒಳ್ಳೆ ಉತ್ತಮ ಫಲಗಳನ್ನ ಕೊಡಬೇಕೆಂಬುದಾಗಿ ನಾವು ಪ್ರಯತ್ನ ಪಟ್ಟರು ಕೂಡ ನಾವು ದೇವರನ್ನ ಬಿಟ್ಟು ನಾವೇನು ಮಾಡಕ್ ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯ ದೇವ ಜನರೇ, ನಾವು ಫಲಗಳನ್ನು ಕೊಡುವುದು ಅತ್ಯವಶ್ಯಕವಾಗಿದೆ, ಅದು ಬಹಳ ಅಗತ್ಯವಾಗಿದೆ. ಅದು ದೇವರು ಕೂಡ ಇಷ್ಟಪಡುವಂಥದ್ದು. ನಾವು ಬರಿದಾಗಿ ನಾವು ಇರುವುದಕ್ಕಿಂತಲೂ ದೇವರಿಗಾಗಿ ನಾವು ಫಲಗಳನ್ನು ಕೊಡುವಾಗ ದೇವರು ಅದನ್ನು ಕಂಡು, ಹೇಗೆ ಮನುಷ್ಯನು ಆ ಒಂದು ದ್ರಾಕ್ಷ ಬಳ್ಳಿಯಲ್ಲಿ ಬರುವಂತ ಆ ಕೊಂಬೆಗಳ ಮೂಲಕವಾಗಿ ಬರುವಂತ ಆ ದ್ರಾಕ್ಷ ಫಲಗಳನ್ನ, ದ್ರಾಕ್ಷ ಲತೆಗಳನ್ನ ಅವನು ತೆಗೆದು ತಿಂದು ತೃಪ್ತನಾಗುತ್ತಾನೋ, ಅದೇ ಪ್ರಕಾರ ದೇವರು ಕೂಡ ನಮ್ಮ ಮೂಲಕ ಬರುವಂತ ಫಲಗಳ ನಿಮಿತ್ತ ಆತನು ಕೂಡ ತೃಪ್ತಿಯಾಗಿ ಸಂತೋಷ ಪಡುತ್ತಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಲಿ. ಆಮೆನ್.